UPSC ಅತ್ಯಂತ ಟಫ್ ಇರ್ತಕ್ಕಂತಹ ಸ್ಟೇಜ್ ಯಾವ್ದಾದ್ರು ಇದ್ರೆ ದಟ್ ಈಸ್ ಪ್ರಿಲಿಮ್ಸ್. ಸೊ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಐ ವಾಸ್ ಫಾಲೋವಿಂಗ್ ವಿಷನ್ ಮ್ಯಾಗಝಿನ್. ಓಕೆ, ಐ ಆಲ್ವೇಸ್ ರೆಕಮೆಂಡ್ ಗೋ ಟು ವಿಷನ್ ಮ್ಯಾಗಝಿನ್. ವಿಷನ್ ನಲ್ಲಿ ಅವರು PT365 ಅಂತ ರಿಲೀಸ್ ಮಾಡ್ತಾರೆ. ನಾವು ಐ ಕೇಮ್ ಅಪ್ ವಿತ್ HYT ಆಫ್ ದಿಸ್ PT365 ಪೊಲಿಟಿ. ಎಲ್ಲ ಅಂದ್ರೆ ಪೊಲಿಟಿ, ಎನ್ವೈರನ್ಮೆಂಟ್, ಎಕನಾಮಿಕ್ಸ್, ತದನಂತರದಲ್ಲಿ ಆರ್ಟ್ ಅಂಡ್ ಕಲ್ಚರ್, ಇವನ್ನೆಲ್ಲ ನಾನು ಗೈಡೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಪಾಠ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಎ ಗೈಡೆನ್ಸ್ ಪ್ರೋಗ್ರಾಮ್. ನೌ ಐ ಹ್ಯಾವ್ ಸ್ಟಾರ್ಟೆಡ್ ಎ ಪ್ರಿಲಿಮ್ಸ್ ಗೈಡೆನ್ಸ್ ಪ್ರೋಗ್ರಾಮ್ 2026. ಓಕೆ, ಅಗೇನ್ ಐ ಆಮ್ ಟೆಲಿಂಗ್ ಯು, ಇದು ನನ್ನ ರೂಲ್ಸ್, ಶಾಂತಮಾರ್ಗ ರೂಲ್ಸ್ ಏನಪ್ಪಾ, 100 ಪೇಜ್ ಕೊಟ್ರೆ 30 ಪೇಜಸ್ ಮಾತ್ರ ಓದಬೇಕು. ನೋಡಿ, ಐ ವಿಲ್ ಗಿವ್ ಫ್ಯೂ ಎಕ್ಸಾಂಪಲ್ಸ್. ಸಿ, ಎಷ್ಟು ಅನ್ವಾಂಟೆಡ್ ಟಾಪಿಕ್ಸ್ ಕೊಡ್ತಾರೆ ಅಂತಂದ್ರೆ ವಿಷನ್ ಮ್ಯಾಗಝಿನ್ ಅವರು, ರಿಯಲಿ ಇಟ್ ಈಸ್ ಎ ಫ್ರಸ್ಟ್ರೇಟಿಂಗ್. ಏನಪ್ಪ ಇಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನೋಡಿ. ಕ್ರಿಮಿನಲ್ ಲಾ ರಿಫಾರ್ಮ್ಸ್ ಆಕ್ಟ್, ಇದು 1 year ಆಯ್ತಂತೆ, ಅದಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಹಂಗೆ ಕೊಡ್ತಾರೆ. 3 ವರ್ಷ ಆಯ್ತು ಹಂಗೆ ಕೊಡ್ತಾರೆ. ಸ್ವಾಮಿ, ಅದು ನ್ಯೂಸ್ ಅಲ್ಲಿ ಇದೆಯಾ? ಬಿಕಾಸ್ ಇಟ್ ಈಸ್ ಕಂಪ್ಲೀಟೆಡ್ 1 year, ಇಟ್ ಈಸ್ ನಾಟ್ ಗೋಯಿಂಗ್ ಟು ಕಮ್ ಇನ್ ಟು. ದೆನ್ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಆಕ್ಟ್ 2025, ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಆಕ್ಟ್ 2025, ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್, ನ್ಯಾಷನಲ್ ಸ್ಪೋರ್ಟ್ಸ್ ರೂಲ್ಸ್ 2026 ದೇವರೆಗೂ ಬರಲ್ಲ. ಓಕೆ ಸರ್, ಯಾಕೆ ಕೊಡ್ತಾರೆ? ಅವರು ಕೊಡೋದಷ್ಟೇ ಕೆಲಸ. ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ಈ ಮ್ಯಾಗಝಿನ್ ಯಾರು ತಯಾರು ಮಾಡಿರ್ತಾರೆ? ಅವರು ದೇವರ್ ಪಾರ್ಟ್ ಆಫ್ UPSC. ಅಂದ್ರೆ UPSC ಜರ್ನಲ್ ಓದ್ಕೊಂಡವರು, ಎಕ್ಸಾಮ್ ಮೇನ್ಸ್ ಕೊಟ್ಟವರು, ಇಂಟರ್ವ್ಯೂ ಓದೋರು, ಅವ್ರು ಕೊಟ್ಟಿರ್ತಾರೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಲ್ಲಿ ಮ್ಯಾಗಝಿನ್ ಅವ್ರಿಗೆ, ವಿಷನ್ ಮ್ಯಾಗಝಿನ್ ಅವ್ರಿಗೆ ಫೋಮೋ ಕಾನ್ಸೆಪ್ಟ್ ಇದೆ. ಅಂದ್ರೆ ದೇ ಕೀಪ್ ಆನ್ ಗಿವಿಂಗ್ ಥಿಂಗ್ಸ್. ಓಕೆ, ಯಾವುದೇ ಕಾರಣಕ್ಕೂ ಬರಲ್ಲ. ನೋಡಪ್ಪ, 5 years ಆಫ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ನೋಡಿ ಎಷ್ಟು ಸಿಲ್ಲಿ ಅನ್ಸುತ್ತಂತಂದ್ರೆ, because it is completed 5 years, it is not going to come into exams. However, according to the HYT rules, high yielding topic rules, health, education, sanitation, rural drinking water, and other things are important for your examination, irrespective of the whether they are completed 5 years or 10 years. Okay, ನೋಡಿ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡಿಯಪ್ಪ, when I began my journey, ಆ ಟೈಮಿಂದ ಇದನ್ನೇ ಓದ್ತಾ ಇದ್ದೀನಿ. ನಾರ್ಕೋ ಟೆಸ್ಟ್ ಇದು ಬರಲ್ಲ, ಅದು ಎಕ್ಸಾಮ್ಸ್ಗೆ ಬರಲ್ಲ. ಓಕೆ, ನೆಕ್ಸ್ಟ್, ಯಾ, ಹಿಯರ್ ಯು ಸಿ, ಸೆನ್ಸಸ್ 2027. ಎಸ್, ದಿಸ್ ಈಸ್ ಹೈ ಯೀಲ್ಡಿಂಗ್ ಟಾಪಿಕ್. You should read 360 degree. Census, article, Register General of India, first digital census, population enumeration, householding list, householding ಮಾಡ್ತಕ್ಕಂಥದ್ದು. ತದನಂತರದಲ್ಲಿ ಕ್ಯಾಸ್ಟ್ ಮೆನ್ಷನ್ ಮಾಡ್ತಾ ಇದ್ವಿ. ಅರ್ಲಿಯರ್ we were just mentioning the SC ST caste. Now we are including every person caste. Okay, so ಇದು ಜನಗಣತಿ ಮತ್ತು ಜಾತಿ ಗಣತಿ. Okay, so this is HYT. Sir, overseas citizens of India ಬರಲ್ಲ. Immigration Foreigners Act ಬರಲ್ಲ. Land registration system ಬರಲ್ಲ. 5 years of Swamitva scheme. Sir, why you are giving? Because it is completed here, you have mentioned here 5 years of Swamitva scheme. No, but yes, I always tell Swamitva scheme is HYT, no matter whether it is completed 5 years or not. ಓಕೆ, ಏನಕ್ಕೆ ಅಂತಂದ್ರೆ ದಿಸ್ ಸ್ವಾಮಿತ್ವ ಸ್ಕೀಮ್ಸ್ ರಿಲೇಟೆಡ್ ಅಬೌಟ್ ಟು ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಸೊ ಈ ತರ ನಮ್ಮ ಪ್ರಿಲಿಮ್ಸ್ ಗೈಡೆನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಓಕೆ, ಈ ಪ್ರಿಲಿಮ್ಸ್ ಗೈಡೆನ್ಸ್ ಪ್ರೋಗ್ರಾಮ್ ಹೇಗಿರುತ್ತೆ, ಎಷ್ಟು ದಿವಸ ಇರುತ್ತೆ, ಎಷ್ಟು ಕ್ಲಾಸ್ ಇರುತ್ತೆ, ಹೋಮ್ ವರ್ಕ್ ಏನ್ ಮಾಡ್ಬೇಕು ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ 9620131843ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಇಲ್ಲಿ ನಾನೇನ್ ಮಾಡ್ತೀನಿ, ಇನ್ ಡಿಟೇಲ್ ಆಗಿ ತಕೊಂಡು ಹೋಗ್ತೀನಿ, ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತ. ನೋಡಿ, ಇಲ್ಲಿ ಫಾರೆಸ್ಟ್ ರೈಟ್ಸ್ ಆಕ್ಟ್, ಇದು HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಲ್ಯಾಂಡ್ ಓನಿಂಗ್ ರೈಟ್ಸ್, ತದನಂತರದಲ್ಲಿ ಗ್ರೇಸಿಂಗ್ ರೈಟ್ಸ್, ತದನಂತರದಲ್ಲಿ ಸೆಟಲ್ಮೆಂಟ್ಸ್ ರೈಟ್ಸ್,
ತದನಂತರದಲ್ಲಿ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ರೈಟ್ಸ್, ತದನಂತರದಲ್ಲಿ ಗ್ರಾಮ ಸಭಾ ವಿಲ್ ಗೆಟ್ ಎ ಮೋರ್ ಪವರ್. ಎಸ್, ಪೇಸಾ ಇಸ್ ಅ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ಎಸ್, HYT ಇದು ಎಕ್ಸಾಮ್. Kalash Initiative, one line information. Just it's a one line information. Okay. Juvenile justice system, baralla. Online content regulation, baralla. Yes, global gender gap. Yes, World Economic Forum, important. World Economic. Okay. ನೋಡಿ, ಎಲ್ಲ PT365 ನ ಪ್ರತಿಯೊಂದು ಪೇಜ್ ಓದಿದ್ರೆ ಯು ಆರ್ ಬೌಂಡ್ ಟು ಫೇಲ್ ಇನ್ ಪ್ರಿಲಿಮ್ಸ್. ಅಂಡ್ ಐ ಆಮ್ ಟೆಲಿಂಗ್ ಯು, ಶಾಂತಮಾರ್ಗ ರೂಲ್ಸ್ ಏನಿದೆ, ಕರೆಂಟ್ ಅಫೇರ್ಸ್ ಇಂದ ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಏನ್ ಮಾಡ್ಬೇಕು ನಾವು? ಸ್ಟಾಟಿಕ್ ಸಬ್ಜೆಕ್ಟ್ ಇಂದ ಮೋರ್ ಮಾರ್ಕ್ಸ್ ತಗೋಬೇಕು, ಕರೆಂಟ್ ಅಫೇರ್ಸ್ ಇಂದ ಜಸ್ಟ್ ಆಡ್ ಆನ್ ವ್ಯಾಲ್ಯೂಡೇಷನ್. ಓಕೆ, ಸೊ ನಮಗೆ ಅಗೇನ್ ಐ ಆಮ್ ಟೆಲಿಂಗ್ ಯು, ರಿಪೋರ್ಟ್ಸ್, ಇಂಡಿಸಿಸ್ ಎಲ್ಲವೂ ಓದ್ಕೊಂಡು ಹೋದ್ರೆ ಸಮಸ್ಯೆ ಆಗುತ್ತೆ. ನಾನು ಹೇಳ್ತೀನಿ ಇಂಪಾರ್ಟೆಂಟ್ HYTs ರಿಪೋರ್ಟ್ಸ್ ಯಾವ್ದು ಓದ್ಕೋಬೇಕಪ್ಪ ಅಂದ್ರೆ UNDP, ವರ್ಲ್ಡ್ ಎಕನಾಮಿಕ್ ಫೋರಮ್, ತದನಂತರದಲ್ಲಿ ವರ್ಲ್ಡ್ ಬ್ಯಾಂಕ್, ತದನಂತರದಲ್ಲಿ WTO, ತದನಂತರದಲ್ಲಿ IMF, ಇವು ನೋಡ್ಕೋಬೇಕು. ಸರ್ ಬೇರೆಯವ್ ಬಂದ್ರೆ ಅಟೆಂಡ್ ಮಾಡಬೇಡಿ, ದಟ್ಸ್ ಆಲ್. ಓಕೆ, ಸೊ ಹೀಗೆ ನಮಗೇನಾಗುತ್ತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಓದ್ಕೊಂತ ಹೋಗ್ಬೇಕು. ಓಕೆ, ಸೊ 100 ಪೇಜ್ ಇದ್ರೆ 30 ಪೇಜ್ ನ ಹೇಗೆ ಓದ್ಬೇಕಂತ ಹೇಳ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಓಕೆ, ತದನಂತರದಲ್ಲಿ ನಮಗೆ ಮ್ಯಾಟ್ರನಿಟಿ ಲೀವ್, ಇವೆಲ್ಲ ಏನ್ ಗೊತ್ತೇನ್ರಿ? ಮ್ಯಾಟ್ರನಿಟಿ ಲೀವ್, ಆ ಲೀವ್, ಪ್ಯಾಟರ್ನಿಟಿ ಇವು ಮ್ಯಾಗ್ಝಿನ್ ಅಲ್ಲಿ ಬರುತ್ತೆ, UPS ಅಲ್ಲಿ ಬರಲ್ಲ. ಐ ಆಮ್ ಟೆಲಿಂಗ್ ಯು. ಬೇಕಾದ್ರೆ ಈ ವಿಡಿಯೋ ಈ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ. ನಾನು ಬೇಡ ಅಂದಿರೋವು ಎಕ್ಸಾಮ್ಸಿಗೆ ಬಂದ್ರೆ ಐ ಆಮ್ ಗಿವಿಂಗ್ 10,000 rupees ಫಾರ್ ಎ ಪರ್ಸನ್. ಯಾರು ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ತಾರಲ್ಲ ಅವ್ರಿಗೆ 10,000 ರೂಪಾಯಿ, ಸೆಕೆಂಡ್ ಬಂದವ್ರಿಗಿಲ್ಲ. ಓಕೆ, ಯಾಕೆ ಇಷ್ಟು ಕಾನ್ಫಿಡೆನ್ಸ್ ಅಂದ್ರೆ ದಿಸ್ ಇಸ್ ವಾಟ್ ಎಕ್ಸಾಮಿನರು. ಓಕೆ, ವಿಷನ್ ಮ್ಯಾಗ್ಝಿನ್ ನೋಡಿ ಕ್ವಶನ್ ತೆಗಿತಾನೆ, ವಾಜಿರಾಮ್ ನೋಡಿ ತೆಗಿತಾವನೆ, ತದನಂತರದಲ್ಲಿ ಶ್ರೀರಾಮ್ ನೋಡಿ ತೆಗಿತಾವನೆ. ಇಲ್ಲಪ್ಪ, ಅವ್ರಿಗೆ ತಂದೆ ಆದ ಸೆಟ್ ಗೈಡ್ ಲೈನ್ಸ್ ಇರುತ್ತೆ, ಅದನ್ನ ನೋಡ್ಕೊಂಡು ತೆಗಿತೇವ್ರೆ. ಓಕೆ, ತದನಂತರದಲ್ಲಿ ಸ್ವಚ್ಛ ಸರ್ವೇಕ್ಷಣ 2025 ಅವಾರ್ಡ್ಸ್ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಏನ್ ಸ್ಪೆಷಲ್ ಇದೆ ಅದರಲ್ಲಿ? ಓಕೆ, ತದನಂತರದಲ್ಲಿ ಎವಲ್ಯೂಷನ್ ಆಫ್ UPSC ಅಂತ ಕೊಟ್ಟಿದ್ದಾರೆ. ನೋಡಿ ಸರ್, ಎವಲ್ಯೂಷನ್ ಆಫ್ UPSC ಎಕ್ಸಾಮ್ಸ್ಗೆ ಬರಲ್ಲ. ಏನ್ ಬರುತ್ತೆ ಎಕ್ಸಾಮ್ಸ್ಗೆ? UPSC ಮೆಂಬರ್ಸ್ ಅಪಾಯಿಂಟ್ಮೆಂಟ್ ಸೆಕ್ಯೂರಿಟಿ ಆಫ್ ಟೆನ್ಯೂರ್, ದೇರ್ ರಿಮೂವಲ್ ಪ್ರೋಸೆಸ್. ದೆನ್ ಸುಪ್ರೀಂ ಕೋರ್ಟ್ ಏನಾದ್ರು ತನಿಖೆ ಮಾಡಿ ರೆಕಮೆಂಡ್ ಮಾಡಿದ್ರೆ ಯಾರಿಗೆ? ಪ್ರೆಸಿಡೆಂಟ್ಗೆ, ಸರ್ ಎಸ್ ಮಿಸ್ಕಂಡಕ್ಟ್ ಹ್ಯಾಪನ್ಡ್, ಓಕೆ ಯು ಹ್ಯಾವ್ ಟು ರಿಮೂವ್ ಅಂತಂದ್ರೆ ದಟ್ ರೆಕಮೆಂಡೇಶನ್ ಇಸ್ ಬೈಂಡಿಂಗ್ ಆನ್ ದಿ ಪ್ರೆಸಿಡೆಂಟ್. ಸೊ ಆ ತರ ಬರ್ತಾ ಹೊರತು ಇವೆಲ್ಲ ಬರಲ್ಲ. ಐ ಡೋಂಟ್ ನೋ ವೈ ದೇ ಆರ್ ಗಿವಿಂಗ್ ಸ್ಪೋರ್ಟ್ಸ್ ರೆಗ್ಯುಲೇಷನ್ ಬಾಡೀಸ್ ಎಕ್ಸಾಮ್ಸ್ಗೆ ಬರಲ್ಲ. ಬಟ್ ಎಸ್, ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ಅಗೇನ್ ಸ್ಪೋರ್ಟ್ಸ್ ರಿಲೇಟೆಡ್ ಯಾವ ಕ್ವಶನ್ ಸರ್? ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಯಾವುವು ಅಂತಂದ್ರೆ ಮೇಜರ್ ವರ್ಲ್ಡ್ ಚಾಂಪಿಯನ್ಶಿಪ್, ಲೈಕ್ ವರ್ಲ್ಡ್ ಚೆಸ್, ವರ್ಲ್ಡ್ ಹಾಕಿ, ವರ್ಲ್ಡ್ ಕ್ರಿಕೆಟ್. ಓಕೆ, ಈ T20 ಬರುತ್ತಲ್ಲಪ್ಪ ರಾಜವಲ್ಲಿ, T20 ಏನ್ ಮಾಡಿದಿ? ಕಂಪ್ಲೀಟ್ ಆಗಿ ನೋಡ್ದಿ. ಓಕೆ, ಬಟ್ ಯು ಹ್ಯಾವ್ ಟು ಗೇನ್ ದಿ ಇನ್ಫಾರ್ಮೇಶನ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಯಾಕಂದ್ರೆ ಅದು ವರ್ಲ್ಡ್ ಕಪ್. ಓಕೆ, ವರ್ಲ್ಡ್ ಕಪ್ ಎಕ್ಸಾಮ್ಸ್ಗೆ ಬರುತ್ತೆ. ಸೊ ಇವ್ರು ಯಾಕೆ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಇವ್ರು ಕೊಡೋದೇ ಈ ತರ. ಇದು ಇವರ ತತ್ವ ಸಿದ್ಧಾಂತ. ಈ ತತ್ವ ಸಿದ್ಧಾಂತವನ್ನು ನಾನು ಬ್ರೇಕ್ ಮಾಡಿದ್ದಕ್ಕೆ I was able to clear the exam. Okay, yes, this is all about guidance program. ಎಲ್ಲಾ PT-ಗಳನ್ನ ನಾವೇನ್ ಮಾಡ್ತೀವಿ? ಕ್ಲಾಸ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋ. So as usual, our Shantamarga always believe homework. So we also update our this homeworks related to these PTs in a particular Telegram group. Thank you, Tata, bye bye.